ಶ್ರೀ ರಾಘವೇಂದ್ರ ಸ್ವಾಮಿ ಜೀವನ ಚರಿತ್ರೆ. ಶ್ರೀ ಸುಧೀಂದ್ರರ ಸ್ವಪ್ನ. ಶ್ರೀ ಸುಧೀಂದ್ರರಿಗೆ ಸ್ವಪ್ನದಲ್ಲಿ ಶ್ರೀ ಮೂಲ ರಾಮಚಂದ್ರ ದೇವರು ದರ್ಶನ ಕೊಟ್ಟು ವೆಂಕಟನಾಥರಿಗೆ ಸನ್ಯಾಸ ಕೊಡುವಂತೆ ಆಜ್ಞೆ ಮಾಡಿದ್ದು. ಹೀಗೆ ವೆಂಕಟನಾಥರ ಕೀರ್ತಿ ದಿಕ್ಕುಗಳಿಗೆ ಹಬ್ಬುತ್ತಿರಲು ಶ್ರೀ ಸುಧೀಂದ್ರ ತೀರ್ಥರಿಗೆ ವಯಸ್ಸಾಯಿತು. ಉತ್ತರಾಧಿಕಾರಿಯನ್ನು ಆರಿಸಲು ಅವರು ಆಲೋಚಿಸುತ್ತಿರುವಾಗ ಒಂದು ರಾತ್ರಿ ಶ್ರೀ ಸುಧೀಂದ್ರ ತೀರ್ಥರ ಸ್ವಪ್ನದಲ್ಲಿ ಶ್ರೀ ಮೂಲ ರಾಮಚಂದ್ರ ದೇವರು ಪ್ರತ್ಯಕ್ಷರಾಗಿ, ಹೇ ಸನ್ಯಾಸಿ ಕುಲತಿಲಕ, ನಿನ್ನ ಪೂಜಾರಾಧನೆಯಿಂದ ನಾನು ತೃಪ್ತನಾಗಿರುವೆನು. ನಿನ್ನ ಪ್ರಿಯ ಶಿಷ್ಯ ವೆಂಕಟನಾಥನು ನನ್ನ ಪರಮಭಕ್ತ, ನನ್ನ ಸೇವೆಗಾಗಿಯೇ ಅವತರಿಸಿರುವನು. ಅವನಿಂದ ಬಹಳ ಲೋಕ ಕಲ್ಯಾಣವಾಗಬೇಕಾಗಿದೆ. ಅವನಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ರಾಘವೇಂದ್ರ ಎಂದು ನನ್ನ ಹೆಸರನ್ನಿಡು ಎಂದು ಅಪ್ಪಣೆ ಮಾಡಿ ಕಣ್ಮರೆಯಾದರು. ಮತ್ತು ಅದೇ ಕ್ಷಣದಲ್ಲಿ ವೇದವ್ಯಾಸ ದೇವರು ಕೂಡ ಸ್ವಪ್ನದಲ್ಲಿ ದರ್ಶನ ಕೊಟ್ಟು, ನೀನು ಮಾಡುತ್ತಿರುವ ತತ್ವಪ್ರಸಾರದಿಂದ ಸಂತೋಷಗೊಂಡಿದ್ದೇವೆ. ವೆಂಕಟನಾಥನು ವೇದಾಂತ ಲೋಕದಲ್ಲಿ ಬೆಳಗಬೇಕಾಗಿದೆ. ಜ್ಞಾನ ಪ್ರಸಾರಕ್ಕಾಗಿಯೇ ಮೀಸಲಾದ ಹಂಸವಂಶದಲ್ಲಿ ಅವನು ಕುಳಿತಾಗ ನಾವು ಸದಾ ಅವನಲ್ಲಿ ಸನ್ನಿಹಿತರಾಗಿರುತ್ತೇವೆ. ಅವನ ಅವತಾರವೂ ಅದಕ್ಕಾಗಿಯೇ ಆಗಿದೆ. ನೀನು ಆತನಿಗೆ ಸನ್ಯಾಸಾಶ್ರಮವನ್ನು ಕೊಡು ಎಂದು ಸೂಚಿಸಿ ಅದೃಶ್ಯರಾದರು. ಈ ರೀತಿ ಉಭಯ ರೂಪದ ಶ್ರೀಹರಿಯ ಸ್ವಪ್ನ ದರ್ಶನದಿಂದ ಸಂತೋಷಭರಿತರಾಗಿದ್ದ ಶ್ರೀ ಸುಧೀಂದ್ರರಿಗೆ ಶ್ರೀ ಮಧ್ವಾಚಾರ್ಯರು ಕೂಡ ಆಗಲೇ ದರ್ಶನ ಕೊಟ್ಟರು. ಪ್ರೀತಿಯ ಸುಧೀಂದ್ರರೇ, ನಿಮ್ಮ ವಿದ್ಯಾ ಸಾಮ್ರಾಜ್ಯದಲ್ಲಿ ಪರವಾದಿ ಮತನ ಗ್ರಂಥ ರಚನಾ, ಪಾಠ ಪ್ರವಚನ, ಸಿದ್ಧಾಂತ ಸ್ಥಾಪನಾದಿಗಳಿಂದ ನಮ್ಮನ್ನು ಬಹಳ ಆನಂದಗೊಳಿಸಿದ್ದೀರಿ. ನಿಮ್ಮ ಶಿಷ್ಯ ವೆಂಕಟನಾಥನು ಈ ಮಹಾ ಸಾಮ್ರಾಜ್ಯದಲ್ಲಿ ರಾರಾಜಿಸಿ ಅಸದೃಶ ಟೀಕಾ ಟಿಪ್ಪಣಿಗಳಿಂದ ದ್ವೈತ ಸಿದ್ಧಾಂತವು ಸೂರ್ಯಚಂದ್ರರಿರುವವರೆಗೂ ಉಳಿಯುವಂತೆ ಮಾಡಲೆಂದೇ ಅವತರಿಸಿರುವನು. ಅವನಿಗೆ ಶೀಘ್ರವಾಗಿ ನೀವು ಸನ್ಯಾಸಾಶ್ರಮವನ್ನು ಕೊಟ್ಟು ವಿದ್ಯಾ ಸಾಮ್ರಾಜ್ಯವನ್ನು ಒಪ್ಪಿಸಿ ಎಂದು ಆಜ್ಞಾಪಿಸಿ ಕಣ್ಮರೆಯಾದರು. ಈ ಸ್ವಪ್ನ ವೃತ್ತಾಂತವನ್ನು ವೆಂಕಟನಾಥನಿಗೆ ತಿಳಿಸಲು ಆತನು ತಾನು ಆ ಸ್ಥಾನಕ್ಕೆ ಅನರ್ಹನೆಂದು ಸಮ್ಮತಿಸಲಿಲ್ಲ. ಮಹೋನ್ನತವಾದ ವಿದ್ಯಾ ಸಾಮ್ರಾಜ್ಯದ ಪೀಠಾಧಿಪತ್ಯವೆಲ್ಲಿ, ಕ್ಷುಲ್ಲಕನಾದ ನಾನೆಲ್ಲಿ ಎಂದು ಬಹು ವಿನಯ ವಿಧೇಯತೆಗಳಿಂದ ಗುರುಗಳಿಗೆ ಅರಿಕೆ ಮಾಡಿದನು. ನಿನ್ನ ವಿನಯ ವಿಧೇಯತೆಗಳು ಹಾಗೂ ನಮ್ಮ ಆಶೀರ್ವಾದಗಳು ಈ ಪೀಠಾಧಿಪತ್ಯ ನಿರ್ವಹಿಸಲು ನನಗೆ ಸಾಮರ್ಥ್ಯವನ್ನು ಕೊಡುವವು ಎಂದು ಗುರುಗಳು ಹೇಳಲು, ಹೆಂಡತಿ ಇನ್ನೂ ಚಿಕ್ಕವಳು, ಮಗನಿಗೆ ಉಪನಯನ ಕೂಡ ಮಾಡಿಲ್ಲ, ಆದ್ದರಿಂದ ನಾನು ಸನ್ಯಾಸಿಯಾಗಲಾರೆ ಎಂದು ವೆಂಕಟಭಟ್ಟರು ನಿರಾಕರಿಸಿ ಮನೆಗೆ ತೆರಳಿದರು. ಆದರೆ ಅವರಿಗೆ ಸನ್ಯಾಸವೆಂಬುದು ವಿಧಿಬರಹವಾಗಿರುವಾಗ ಯಾರು ತಪ್ಪಿಸಲು ಸಾಧ್ಯ? ವಿದ್ಯಾದೇವಿಯ ಸಾಕ್ಷಾತ್ಕಾರ. ಶ್ರೀ ವೆಂಕಟನಾಥರಿಗೆ ಸ್ವಪ್ನದಲ್ಲಿ ಶ್ರೀ ವಾಗ್ದೇವಿಯ ದರ್ಶನ ಕೊಟ್ಟು ಸನ್ಯಾಸ ತೆಗೆದುಕೊಳ್ಳುವಂತೆ ಆಜ್ಞೆ ಮಾಡಿದ್ದು. ಗುರುಗಳು ಹೇಳಿದ್ದನ್ನೇ ಚಿಂತಿಸುತ್ತಾ ಮುಗ್ಧತೆಯಿಂದ ಮಲಗಿದ ಪತ್ನಿ ಸರಸ್ವತಿಯ ಮುಖವನ್ನು ನೋಡುತ್ತಾ ಬಹಳ ಹೊರಳಾಡಿ ನಿದ್ರೆಗೆ ಒಳಗಾದ ಶ್ರೀ ವೆಂಕಟನಾಥರು ಬೆಳಗಿನ ಜಾವದ ಬ್ರಾಹ್ಮೀ ಮುಹೂರ್ತದಲ್ಲಿ ದಿವ್ಯವಾದ ಕನಸಿನಲ್ಲಿ ಪ್ರತ್ಯಕ್ಷವಾಗಿಯೇ ಕಂಡಂತೆ ಸ್ವಚ್ಛವಾದ ಮನೋಹರವಾದ ಒಂದು ದೃಶ್ಯ ಕಂಡರು. ಆ ದಿವ್ಯವಾದ ಕನಸಿನಲ್ಲಿ ಸಕಲ ವಿದ್ಯೆಗಳಿಗೂ ಅಧಿದೇವತೆಯಾದ ವಿದ್ಯಾದೇವಿಯೇ ಪ್ರತ್ಯಕ್ಷಳಾಗಿ, ನಾನು ವೇದವ್ಯಾಸರಿಂದ ಉತ್ಪನ್ನಳಾದ ಆನಂದ ತೀರ್ಥರ ಪ್ರಿಯೆಯಾದ ವಿದ್ಯಾಲಕ್ಷ್ಮಿಯು ಈಗ ವಿದ್ಯಾ ಸಂಸ್ಥಾನಕ್ಕೆ ನಿನ್ನ ಬಿಟ್ಟು ಅನ್ಯರು ಯೋಗ್ಯರಿಲ್ಲ. ಸನ್ಯಾಸಿಗಳೇ ಮೂಲರಾಮನನ್ನು ಪೂಜಿಸಲು ಅರ್ಹರು. ಅಂತಹ ಸನ್ಯಾಸಿಗಳಲ್ಲೇ ನನ್ನ ವಾಸ.
ನೀನು ಒಂದು ವೇಳೆ ಸನ್ಯಾಸ ಸ್ವೀಕರಿಸದಿದ್ದರೆ ವಿದ್ಯಾದೇವಿಯಾದ ನನ್ನ ಪರಿಸ್ಥಿತಿ ಗಂಭೀರವಾಗಿ ಎಲ್ಲವೂ ಅದ್ವೈತಮಯವಾಗುವುದು. ಜನರಲ್ಲಿ ಧರ್ಮದಲ್ಲಿ ನಿಷ್ಠೆ ತಪ್ಪುವುದು. ನಿನ್ನನ್ನು ಆಶ್ರಯಿಸಿದ ನಾನು ಸ್ವಪ್ನದಲ್ಲೂ ಬೇರೆ ಸನ್ಯಾಸಿಯನ್ನು ಸ್ಮರಿಸುವುದಿಲ್ಲ. ನೀನೇ ಪೀಠಾಧಿಪತಿಯಾಗಿ ಅನೇಕ ಗ್ರಂಥಗಳನ್ನು ರಚಿಸಿ ತತ್ವಮಾರ್ಗ ಬೋಧಿಸಿ ಮತ್ತು ಶ್ರೀಹರಿಯ ಅಸ್ತಿತ್ವವನ್ನು ಮಹಿಮಾ ಪ್ರದರ್ಶನ ಮೂಲಕ ಜನರಲ್ಲಿ ತಿಳಿಸಬೇಕು ಎಂದು ಅಪ್ಪಣೆ ಮಾಡಿ ಕಿವಿಯಲ್ಲಿ ಮಂತ್ರೋಪದೇಶ ಮಾಡಿದಳು. ಆಚಾರ್ಯರು, ದೇವಿ ಅನುಗ್ರಹಿತನಾದೆ, ನಿನ್ನ ಅಪ್ಪಣೆಯಂತೆ ವರ್ತಿಸುತ್ತೇನೆ ಎಂದು ಹೇಳುತ್ತಿದ್ದಂತೆಯೇ ವಿದ್ಯಾದೇವಿಯು ಅದೃಶ್ಯಳಾದಳು. ಮಂಚದಿಂದ ಇಳಿದ ಆಚಾರ್ಯರು ಪತ್ನಿಯ ಮುಖ ನೋಡಿದರು. ಹೃದಯ ಕರಗಿತು. ತತ್ವಶಾಸ್ತ್ರದಲ್ಲಿ ಆಳವಾದ ಜ್ಞಾನವುಳ್ಳ ವೆಂಕಟನಾಥರಿಗೆ ಭಾರ್ಯ ಪುತ್ರಾದಿ ಸಂಸಾರ ಸುಖ ಕ್ಷಣಭಂಗುರವೆಂದು ಗೊತ್ತಿದ್ದರೂ ತಾನು ಸನ್ಯಾಸಿಯಾದರೆ ಹೆಂಡತಿ ಮಕ್ಕಳ ಪರಿಸ್ಥಿತಿ ಗಂಭೀರವಾಗುವುದೆಂದು ಚಿಂತೆ ಕಾಡಿತು. ಭಗವತ್ ಸಂಕಲ್ಪ, ವಾಗ್ದೇವಿಯ ಆಜ್ಞೆ, ಕರ್ತವ್ಯದ ಕರೆಗಳಿಂದಾಗಿ ಲೋಕ ಕಲ್ಯಾಣಕ್ಕಾಗಿಯೂ ಭಾರ್ಯೆಯ ತ್ಯಾಗ ಅನಿವಾರ್ಯವೆಂದು ನಿಶ್ಚಯಿಸಿದರು. ಇದು ಶ್ರೀಹರಿಯ ಇಚ್ಛೆ ಎಂದು ತಿಳಿದ ಆಚಾರ್ಯರು ಶ್ರೀಗಳವರಲ್ಲಿಗೆ ಬಂದು, ಗುರುಗಳೇ, ನಿನ್ನೆ ತಮ್ಮ ಆಜ್ಞೆಯನ್ನು ಮೀರಿ ಉಪದೇಶವನ್ನು ನಿರ್ಲಕ್ಷಿಸಿ ಮನೆಗೆ ಹೋಗಿ ನಿಮಗೆ ನೋವನ್ನುಂಟು ಮಾಡಿದೆ, ಕ್ಷಮಿಸಬೇಕು ಎಂದು ಪ್ರಾರ್ಥಿಸಿ ರಾತ್ರಿ ಕಂಡ ಸ್ವಪ್ನ ವಿಚಾರವನ್ನು ತಿಳಿಸಿ ಸನ್ಯಾಸಕ್ಕೆ ಸಿದ್ಧನಾಗಿದ್ದೇನೆಂದು ಅರುಹಿದರು. ಅವರ ಸನ್ಯಾಸಕ್ಕೆ ಒಪ್ಪಿದ ವಿಚಾರದಿಂದ ಆಶ್ಚರ್ಯ ಹೊಂದಿದ ಶ್ರೀಗಳವರು, ಆಚಾರ್ಯ, ನೀವು ಯಾವ ತಪ್ಪೂ ಮಾಡಿಲ್ಲ. ತಾರುಣ್ಯದಲ್ಲಿ ಅನುಕೂಲವಾದ ಸಂಸಾರ ಹೊಂದಿದವರಂತೆಯೇ ವರ್ತಿಸಿದ್ದೀರಿ. ವೇದಾಂತ ಸಾಮ್ರಾಜ್ಯದಂತಹ ಮಹಾಪ್ರಲೋಭನೆಯು ನಿಮ್ಮ ಮನಸ್ಸನ್ನು ವಿಚಲಿತ ಮಾಡಲಿಲ್ಲ. ನೀವು ಧೀರರು, ಪ್ರಾಮಾಣಿಕರು, ನಿಸ್ಪೃಹರು. ನಮಗೇನೋ ಮನಸ್ಸಿನಲ್ಲಿ ಶ್ರೀ ಮೂಲರಾಮನ ಆಜ್ಞೆ ನೆರವೇರಿಸಲಾಗಲಿಲ್ಲವೆಂದು ಸ್ವಲ್ಪ ಬೇಸರವಾಯಿತು ನಿಜ. ಆದರೆ ಶ್ರೀ ಹರಿಚಿತ್ತಕ್ಕೆ ಬಂದಿರುವಾಗ ಯಾರೇನೂ ಮಾಡಲು ಸಾಧ್ಯ. ನೀವಿಂತಹ ಯೋಗ್ಯತೆ ಉಳ್ಳವರೆಂದೇ ನಮ್ಮ ಗುರುಗಳು ಶ್ರೀ ಮೂಲರಾಮ, ವೇದವ್ಯಾಸರು, ಮಧ್ವಾಚಾರ್ಯರು, ನೀವೇ ಈ ಮಹಾಪೀಠಕ್ಕೆ ಉತ್ತರಾಧಿಕಾರಿಯಾಗಲು ಅರ್ಹರೆಂದು ಹೇಳಿದ್ದು ಅಚ್ಚರಿಯೇನಲ್ಲ. ಇಂದಿಗೆ ನಮ್ಮ ಚಿಂತೆ ಪರಿಹಾರವಾಯಿತು. ಆಚಾರ್ಯ, ಮೊದಲು ನಿಮ್ಮ ಮಗನ ಉಪನಯನವನ್ನು ನೆರವೇರಿಸಿರಿ. ಉಪನಯನದ ಸಮಸ್ತ ವ್ಯವಸ್ಥೆಯನ್ನು ಶ್ರೀಮಠದಿಂದ ಮಾಡಿಸುತ್ತೇವೆ. ಆಶ್ರಮದ ವಿಚಾರ ರಹಸ್ಯವಾಗಿರಲಿ. ಉಪನಯನವಾದ ಮೇಲೆ ಪತ್ನಿ ಪುತ್ರರೊಡನೆ ಆಶ್ರಮವಾಗುವವರೆಗೂ ಸಂತೋಷದಿಂದ ಕಾಲ ಕಳೆಯಿರಿ ಎಂದು ಅಪ್ಪಣೆ ಮಾಡಿದರು. ಆಗ ಮನೆಗೆ ಬಂದು ವೆಂಕಟನಾಥರು ಉಪನಯನ ಮಾಡಲು ಶ್ರೀಗಳವರ ಅಪ್ಪಣೆಯಾದದ್ದನ್ನು ಪತ್ನಿ ಸರಸ್ವತಿಗೆ ತಿಳಿಸಿದರು. ನಾನು ಕೂಡ ಬಹುದಿನಗಳಿಂದ ಮಗನ ಉಪನಯನದ ಬಗ್ಗೆ ಅನೇಕ ಬಾರಿ ನಿಮಗೆ ವಿಜ್ಞಾಪಿಸಿದ್ದೆ. ಈಗ ಆ ಸಮಯ ಒದಗಿ ಬಂದಿತು ಅಲ್ಲವೇ? ಇರುವ ಒಬ್ಬನೇ ಮಗನಾದ ಚಿರಂಜೀವಿ ಲಕ್ಷ್ಮೀನಾರಾಯಣನಿಗೆ ವೈಭವೋಪೇತವಾಗಿ ಉಪನಯನ ಮಾಡೋಣ ಎಂದು ಸಂಭ್ರಮದಿಂದ ಮುಂದಿನ ಕಾರ್ಯಗಳಲ್ಲಿ ಪತ್ನಿ ಕೂಡ ತೊಡಗಿದರು. ಬಂದು ಬಳಗವನ್ನೆಲ್ಲ ಆಹ್ವಾನಿಸಿದರು. ಶುಭ ಮುಹೂರ್ತದಲ್ಲಿ ಕುಮಾರನಿಗೆ ಬ್ರಹ್ಮೋಪದೇಶ ಮಾಡಿದರು. ಆ ಸಮಾರಂಭಕ್ಕೆ ಬಂದ ಸುಧೀಂದ್ರ ಶ್ರೀ ಗುರುಗಳನ್ನು ಸ್ವಾಗತಿಸಿ ಕರೆತಂದು ಪೀಠದಲ್ಲಿ ಕುಳ್ಳರಿಸಿ ಆಚಾರ್ಯರು ಚಿರಂಜೀವಿ ಲಕ್ಷ್ಮೀನಾರಾಯಣನಿಂದ ಪಾದಪೂಜೆ ಮಾಡಿಸಿದರು. ಆಗ ಶ್ರೀಗಳವರು ಅವರಿಂದ ಪಾದಪೂಜೆ ಸ್ವೀಕರಿಸಿ ಮುದ್ರಾಧಾರಣ ಮಾಡಿ ವಟುವಿಗೆ ಗುರೂಪದೇಶ ಮಾಡಿದರು. ನನ್ನ ಮುಂದಿನ ವಿಡಿಯೋದಲ್ಲಿ ಸರಸ್ವತಮ್ಮನವರ ದುಃಖ ಮತ್ತು ಸನ್ಯಾಸ ಸ್ವೀಕಾರದ ಕಥೆಯನ್ನು ಕೇಳೋಣ.